ವೆಲ್ಕಮ್ ಟು ಮೈ ಚಾನಲ್. ಯಜಮಾನ ರಾಮಾಚಾರಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಝಾನ್ಸಿ ಅನಿತಾ ಹಿಂದೆ ಹೋಗ್ತಿದ್ದಾರೆ. ಹಾಗೆ ಆ ಕಡೆ ಪಲ್ಲವಿಗಂತೂ ಟೆನ್ಷನ್ ಶುರು ಆಗುತ್ತೆ. ಅಶೋ ದೊಡ್ಡಪ್ಪ, ಝಾನ್ಸಿ ಅನಿತಾ ಹಿಂದೆನೆ ಇದ್ದಾಳಂತೆ. ಅಕಸ್ಮಾತ್ ಅವಳಿಗೆ ಎದ್ಬಿಟ್ರೆ ಏನ್ ಮಾಡೋದು ಅಂತ ಪಲ್ಲವಿ ಗಣಪನ ಕೇಳ್ತಾರೆ. ನೀನು ತಲೆ ಕೆಡ್ಸ್ಕೊಬೇಡಮ್ಮ, ಈ ತಿರುವಿದೆಯಲ್ಲ ಮೂರನೇ ತಿರುವು. ಅನಿತಾ ಹೋಗ್ತಿದ್ದಂಗೆ ಆ ಝಾನ್ಸಿಗೆ ತಂತಿ ಅಡ್ಡ ಬರುತ್ತೆ ಅಂತ ಗಣಪ ಹೇಳ್ತಾರೆ. ನೀವ್ ಹೇಳತ್ತಲ್ಲ ಅನಿತಾನೆ ಮೊದ್ಲು ಪಾಸ್ ಆದ್ರೆ ಓಕೆ, ಅಕಸ್ಮಾತ್ ಏನಾದ್ರು ಝಾನ್ಸಿ ಮೊದ್ಲು ಹೊರಟೋದ್ರೆ ಏನ್ ಮಾಡೋದು ಅಂತ ಪಲ್ಲವಿ ಕೇಳ್ತಾರೆ. ಅದನ್ನ ಅವಳು ನಮ್ಗೆ ತಿಳಿಸ್ತಾಳೆ, ಅದ್ರ ಪ್ರಕಾರ ಪ್ಲಾನ್ ಮಾಡ್ತೀನಿ ಅಂತ ಗಣಪ ಹೇಳ್ತಾರೆ. ಅವಳು ಹೇಗೆ ತಿಳಿಸ್ತಾಳೆ ಅಂತ ಪಲ್ಲವಿ ಕೇಳ್ತಾರೆ. ಇದ್ರ ಮುಖಾಂತರ ಅಂತ ಹೇಳಿ ಗಣಪ ತನ್ ಕಿವಿಲ್ ಹಾಕಿದಂತ ಬ್ಲೂಟೂತ್ ನ ತೋರಿಸ್ತಾರೆ. ನಾನು ಅನಿತಾ ಮತ್ತೆ ಆ ರೌಡಿಗಳು ಕಾಲ್ ಟು ಕಾಲ್ ಅಲ್ಲಿ ಇರ್ತೀವಿ ಅಂತ ಇಲ್ಲಿ ಗಣಪ ಹೇಳ್ತಿರ್ತಾರೆ. ಅಲ್ಲ ಬಾವ, ಅಕಸ್ಮಾತ್ ಆ ಝಾನ್ಸಿ ತಂತಿ ನೋಡ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಮಂಜುಳಾ ಕೇಳ್ತಿದೆ. ಮಂಜುಳಾ ಈ ಬೆಳಕಿಗೆ ಆ ತಂತಿ ಎಲ್ಲಮ್ಮ ಕಳ್ಸಂತೆ ಸರಿಯಾಗಿ ಓಡಿಸ್ಕೊತಾಳೆ. ಆಗ ಆ ಝಾನ್ಸಿ ಪಲ್ಟಿ ಹೊಡಿತಾಳೆ. ಆಮೇಲೆ ಅನಿತಾನೆ ಆ ಫ್ಲಾಗ್ ನ ತರ್ತಾಳೆ ಅಂತ ಗಣಪ ಹೇಳ್ತಾರೆ. ಇದಕ್ಕಿಂತ ನನ್ನ ಹತ್ರ ಸುಲಭವಾಗಿರೋ ಪ್ಲಾನ್ ಇದೆ ಅಂತ ಲಲಿತಾ ಹೇಳ್ತಿದ್ರೆ, ಗೊತ್ಬಿಡ್ತೀನಿ ನಿಂಗೆ ಪ್ಲಾನ್ ಬಗ್ಗೆ ಏನೇ ಗೊತ್ತು. ಪ್ಲಾನ್ ಆದ್ರೆ ಗ್ಯಾಸ್ ಸ್ಟವ್ ಮುಂದೆ ಅಡ್ಗೆ ಮಾಡ್ದಂಗೆ ಅನ್ಕೋಬಿಟ್ಟ, ಅಥವಾ ಮಾಡಿದಾರ್ಗೆ ನಾವು ಊಟ ಮಾಡ್ದಂಗೆ ಅನ್ಕೋಬಿಟ್ಟ ಅಂತ ಗಣಪ ರೇಗಿಸ್ತಾರೆ. ಆ ಕಡೆ ತರುಣ ಮತ್ತೆ ರಾಘು ಮಾತಾಡ್ಕೋತಾರೆ. ಲೋ ತರುಣ, ಇವ್ ಡಿಸ್ಕಸ್ ಮಾಡ್ತೀರಾ, ನೋಡಿದ್ರೆ ಏನಾಗುತ್ತೋ ಏನೋ ಅಂತ ಭಯ ಆಗ್ತಿದೆ ಕಣೋ ಅಂತ ರಾಘು ಹೇಳ್ತಿದೆ. ಲೋ ರಾಘು, ತಲೆ ಕೆಡ್ಸ್ಕೊಬೇಡ, ಕೆಡ್ಸಕ್ಕೆ ಒಬ್ಬ ಇದ್ರೆ ಕಾಯಕ್ಕೆ ಅವನೊಬ್ಬ ಇರ್ತಾನಂತೆ. ಝಾನ್ಸಿ ಮೇಡಮ್ ಗೆದ್ದೆ ಗೆಲ್ತಾರೆ, ತಲೆ ಕೆಡ್ಸ್ಕೊಬೇಡ ಅಂತ ತರುಣ ಹೇಳ್ತಾರೆ. ಇನ್ನೊಂದ್ ಕಡೆ ವಿವೇಕ್ ಅಂತೂ ಚಾರು ಫೋಟೋ ನೋಡ್ಕೊಂಡು ಹುಚ್ಚ ಆಗ್ಬಿಟ್ಟಿರ್ತಾರೆ. ನಿನ್ ಫೋಟೋ ನೋಡ್ತಿದ್ರೆ ಹೀಗೆ ಇಟ್ಬಿಡೋಣ ಅನ್ಸುತ್ತೆ. ಇನ್ನು ನೀನೇನಾದ್ರು ನಾನು ಶಾದಿ ಮಾಡ್ಕೊಂಡ್ ಬಂದ್ರೆ ನಿನ್ ಮುಖನೇ ನೋಡ್ತಾ ಇರ್ತೀನಿ ಅಂತ ಹೇಳಿ, ನಿನ್ಕೇನೆ ಹಾಗಿದೆ, ನಿನ್ ಮಗು ಹೀಗಿದೆ ಅಂತ ಹೇಳಿ ವರ್ಣನೆ ಮಾಡ್ತಾನೆ ಇರ್ತಾರೆ ವಿವೇಕ್. ಆದ್ರೆ ನೀನಂತೂ ಮೈಂಡ್ ಬ್ಲೋಯಿಂಗ್ ಆಗಿದ್ಯಾ, ಅಷ್ಟೇ ಯಾಕೆ ನಿನ್ನೆ ನೋಡ್ತಾ ಇದ್ರೆ ನನ್ ಬಾಡಿ ಫ್ಲೈಯಿಂಗ್ ಆಗುತ್ತೆ ಅಂತ ಚಾರು ಫೋಟೋ ನೋಡ್ಕೊಂಡು ವಿವೇಕ್ ಹೇಳ್ತಾರೆ. ನಿನ್ ಮೇಲೆ ನಂಗೆ ತುಂಬಾ ಲವ್ ಆಗ್ಬಿಟ್ಟಿದೆ, ನಿನ್ನನ್ ಮೀಟ್ ಮಾಡ್ಬೇಕು ಅಂತ ಒಂದೊಂದ್ ಸೆಕೆಂಡ್ ಕಾಯ್ತಾ ಇದೀನಿ ಅಂತ ವಿವೇಕ್ ಚಾರು ಫೋಟೋ ನೋಡ್ಕೊಂಡು ಹೇಳ್ತಾರೆ. ಆ ಕಡೆ ಅನಿತಾ ಮುಂದೆ ಹೋಗ್ತಿರ್ತಾರೆ. ಅದನ್ನ ಒಬ್ಬ ವ್ಯಕ್ತಿ ಹೇಳ್ತಾರೆ ಫೋನ್ ಅಲ್ಲಿ ಮಾತಾಡ್ತಾ. ಈ ತರ ಬರ್ತಾ ಇದ್ದಾಳೆ ಕಣೋ, ಅವಳೆ ಮುಂದೆ ಬರ್ತಿದ್ದಾಳೆ, ಅವಳು ಹೋಗ್ತಿದ್ದಂಗೆ ನೀನು ತಂತಿ ಕಟ್ಬಿಡು ಅಂತ ಈ ವ್ಯಕ್ತಿ ಇನ್ನೊಂದ್ ವ್ಯಕ್ತಿಗೆ ಹೇಳ್ತಾರೆ. ಹಾಗೆ ಇಲ್ಲಿ ಅನಿತಾ ಪಾಸ್ ಆಗ್ತಿದ್ದಂಗೆ ಆ ವ್ಯಕ್ತಿ ತಂತಿನ ಕಟ್ತಾರೆ. ಹಿಂದೆ ಝಾನ್ಸಿ ಬರ್ತಿರ್ತಾರೆ. ಆ ವ್ಯಕ್ತಿ ತಂತಿನ ಕಟ್ಟೋದನ್ನ ಇಲ್ಲಿ ರಾಮಾಚಾರಿ ಹಾಗೂ ಚಾರು ನೋಡ್ತಾರೆ. ಇಲ್ಲಿ ರಾಮಾಚಾರಿ ಚಾರುಗಂತೂ ಆ ತಂತಿ ನೋಡಿ ಟೆನ್ಷನ್ ಶುರು ಆಗುತ್ತೆ. ರಾಮಾಚಾರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಚಾರುಲಿ ಒಂದು ಛತ್ರಿ ಇರುತ್ತೆ, ಆ ಛತ್ರಿನ ಆ ತಂತಿ ಮೇಲೆ ಎಸಿತಾರೆ. ಹಾಸಿ ಸೈಕಲ್ ಓಡಿಸ್ಕೊಂಡು ಬರ್ತಿರ್ತಾರೆ. ಅಲ್ಲಿ ತಂತಿ ಇರೋದು ಝಾನ್ಸಿಗೆ ಗೊತ್ತಾಗುತ್ತೆ. ಛತ್ರಿ ಹಾಕಿರೋದ್ರಿಂದ ಝಾನ್ಸಿಗೆ ತಂತಿ ಇರೋದು ಗೊತ್ತಾಗಿ ಹಾಗೆ ಅವರು ತಲೆ ಬಗ್ಗಿಸ್ಕೊಂಡು ಅಲ್ಲಿಂದ ಪಾಸ್ ಆಗ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಚಾರು ಇರೋದನ್ನ ಝಾನ್ಸಿ ನೋಡ್ತಾರೆ. ಒಂದ್ ಕಡೆ ರಾಮಾಚಾರಿ ಚಾರು ಆಲ್ ದ ಬೆಸ್ಟ್ ಅಂತ ಕೊಡ್ತಾರೆ ಝಾನ್ಸಿಗೆ. ಇಲ್ಲಿ ಝಾನ್ಸಿ ಕೂಡ ಖುಷಿಯಿಂದ ಸ್ಮೈಲ್ ಕೊಟ್ಕೊಂಡು ಹೋಗ್ತಾರೆ. ಆ ಕಡೆ ಮಂಜುಳಾ ಅವ್ರು ಕೇಳ್ತಿರ್ತಾರೆ, ಬಿದ್ಲಂತ ಬಾಬಾ ಅಂತ ಹೇಳ್ತಾರೆ. ಇಲ್ಲ ಮಂಜುಳಾ, ಹಾಗೆ ತಂತಿ ಕೆಳಗಡೆ ನುಗ್ಗಿ ಹೊಟ್ಟೋದ್ಲಂತೆ ಅಂತ ಗಣಪ ಹೇಳ್ತಾರೆ. ರೀ ನಾನ್ ಹೇಳೋ ತರ ಮಾಡಿದ್ರೆ ಅಂತ ಇಲ್ಲಿ ಲಲಿತಾ ಹೇಳ್ತಾರೆ. ಲೇ ಸುಮ್ನಿರೆ ಹೇಳ್ತೀರೆ ರೀ, ಸ್ವಲ್ಪ ನಾನ್ ಹೇಳೋದನ್ನ ಕೇಳಿ ಅಂತ ಲಲಿತಾ ಹೇಳಕ್ ಬರ್ತಾರೆ. ಲೇ ನಾನು ನಿನ್ ಗಂಡ, ನೀನ್ ಹೇಳೋದನ್ನ ಕೇಳಕಲ್ಲ ನಾನಿರೋದು, ನಾನ್ ಹೇಳೋದನ್ನ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಇರ್ಬೇಕು ನೀನು ಅಂತ ಗಣಪ ಹೇಳ್ತಾರೆ. ರೀ ಅದಲ್ಲ ರೀ, ತಂತಿ ಪ್ಲಾನ್ ಫ್ಲಾಪ್ ಆಯ್ತಲ್ಲ ಅಂತ ನಾನಿದ್ರೆ ಇವಳೊಬ್ಳು ಅಂತ ಗಣಪ ಬೈಕೋತಾರೆ ಲಲಿತಾನ. ಮತ್ತೆ ದೊಡ್ಡಪ್ಪ ಏನ್ ನೆಕ್ಸ್ಟ್ ಪ್ಲಾನ್ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ. ತಲೆ ಕೆಡ್ಸ್ಕೊಬೇಡ ಪಲ್ಲವಿ, ಇಲ್ಲಿ ಇಬ್ರು ಬರ್ತಾರೆ, ಒಬ್ರು ಗೆಲುವಿಂದ ಬರ್ತೀರಿ, ಇನ್ನೊಬ್ರು ಕೈ ಕಾಲ್ ಮುಡ್ಸ್ಕೊಂಡು ಬರ್ತಾರೆ ಅಂತ ಗಣಪ ಹೇಳ್ತಾರೆ. ಹಾಗೆ ಇಲ್ಲಿ ತರುಣ ಹಾಗೂ ರಾಘು ಮಾತಾಡ್ಕೋತಾರೆ. ಇವರೆಲ್ಲ ಡಿಸ್ಕಸ್ ಮಾಡ್ತಿರೋ ನೋಡಿದ್ರೆ ಪಕ್ಕ ಇವರು ಸುಮ್ನೆ ಇರಲ್ಲ ಕಣೋ ಅಂತ ತರುಣ ಹೇಳ್ತಾರೆ. ತರುಣ ತಲೆ ಕೆಡ್ಸ್ಕೊಬೇಡ, ರಾಮಾಚಾರಿ ಅವರು ಮತ್ತೆ ಚಾರು ಅವರು ಝಾನ್ಸಿ ಮೇಡಮ್ ನ ಗೆಲ್ಸೋದಿಕ್ಕೆ ಅವರು ಝಾನ್ಸಿ ಮೇಡಮ್ಗೆ ಸಹಾಯ ಮಾಡ್ತಾರೆ, ಹಾಗೆ ಗೆಲ್ಲಿಸ್ತಾರೆ ಅಂತ ರಾಘು ಹೇಳ್ತಾರೆ. ಹಾಗೆ ಅನಿತಾ ಹೋಗ್ತಿರ್ತಾರೆ. ಝಾನ್ಸಿನ ಹಿಂದೆ ನೋಡಿ, ನೀನಿನ್ನು ಅಲ್ಲೇ ಇದ್ಯಾ, ನಾನು ಎಷ್ಟು ಮುಂದೆ ಹೋಗ್ತಿದ್ದೀನಿ ಅಂತ ಹೇಳಿ ಖುಷಿಯಿಂದ ಅನಿತಾ ಹೋಗ್ತಾರೆ. ಹಾಗೆ ಹಿಂದೆ ಝಾನ್ಸಿ ಹೋಗ್ತಿರ್ತಾರೆ. ಇನ್ನೊಂದ್ ಕಡೆ ರಾಮಾಚಾರಿ ಚಾರು ಮಾತಾಡ್ಕೋತಿರ್ತಾರೆ. ಝಾನ್ಸಿ ಅವ್ರಿಗೆ ತುಂಬಾ ಅಡಚಣೆ ಇದೆ, ಹಾಗೆ ಮನೆಯವ್ರೆ ತೊಂದರೆ ಕೊಡ್ತಿದ್ದಾರೆ, ಅದೆಲ್ಲ ನೆನ್ಪಿಸ್ಕೊಂಡ್ರೆ ಭಯ ಆಗ್ತಿದೆ ಅಂತ ಚಾರು ಹೇಳ್ತಾರೆ. ಭಯ ಪಡ್ಬೇಡಿ ಮೇಡಮ್, ಒಳ್ಳೆಯವ್ರಿಗೆ ಒಳ್ಳೇದೇ ಆಗೋದು, ಅದೇವ್ರು ಕೈ ಬಿಡಲ್ಲ, ಬನ್ನಿ ಹೋಗೋಣ ಅಂತ ರಾಮಾಚಾರಿ ಹೇಳ್ತಿರೆ. ಇಲ್ಲಿ ಚಾರು ಸರಿ ಅಂತ ಹೇಳಿ ರಾಮಾಚಾರಿ ಚಾರು ಗಾಡಿಲಿ ಝಾನ್ಸಿ ಹಿಂದೆನೆ ಹೋಗ್ತಾರೆ. ಹಾಗೆ ಇನ್ನೊಂದ್ ಕಡೆ ಜಾನಕಮ್ಮ ಹಾಗೂ ಅಜ್ಜಿ ಮಾತಾಡ್ಕೋತಿರ್ತಾರೆ. ಕಿಟ್ಟಿ ಮತ್ತೆ ರುಕುನ ಇದೇ ಮನೇಲಿ ಇರಕ್ಕೆ ಹೇಳ, ನಮ್ ರಾಮಾಚಾರಿ ಕಳ್ಕೊಂಡು ನಾನು ದುಃಖ ಅನ್ಭವಿಸ್ತಿದ್ದೀನಿ, ಕಿಟ್ಟಿನಾರು ನೋಡ್ಕೊಂಡು ಸುಮ್ನಾಗ್ತೀನಿ ಅತ್ತೆ ಅಂತ ಇಲ್ಲಿ ಜಾನಕಮ್ಮ ಹೇಳ್ತಿದೆ. ಸರಿ ಜಾನಕಿ ಹೇಳ್ ನೋಡೋಣ ಅಂತ ಅಜ್ಜಿ ಹೇಳ್ತಾರೆ. ಅಕಸ್ಮಾತ್ ಏನಾರು ರುಕುಗೆ ಇಲ್ಲಿ ಇರಕ್ಕೆ ಇಷ್ಟ ಆಗಲ್ಲ ಅಂದ್ರೆ ನಿನ್ ಹೆಂಡತಿ ಜೊತೆ ಹೊರ್ಗಡೆ ಮುಂಚೆ ಎಲ್ಲಿದೆ ಅದೇ ಮನೇಲಿ ಇರುವಂತ ಕಿಟ್ಟಿಗೆ ಹೇಳ್ಬಿಡೋಣ ಅಂತ ಜಾನಕಮ್ಮ ಹೇಳ್ತಾರೆ. ಸರಿ ಅಂತ ಇಲ್ಲಿ ಅಜ್ಜಿ ಅದಕ್ಕೂ ಒಪ್ಕೋತಾರೆ. ಕಿಟ್ಟಿ ಬಂದ್ಮೇಲೆ ಮಾತಾಡೋದಾಯ್ತು ಬಿಡು ಜಾನಕಿ ಅಂತ ಅಜ್ಜಿ ಹೇಳ್ತಾರೆ. ಅದೇ ಸಮಯಕ್ಕೆ ಅಲ್ಲಿ ಮುರಾರಿ ಹೋಗ್ತಿರ್ತಾರೆ. ಏನ್ ಮುರಾರಿ ಇನ್ನು ಬಂದೇ ಇಲ್ವಲ್ಲ, ಚಾರು ಇನ್ನು ಬಂದೇ ಇಲ್ವಲ್ಲ ಅಂತ ಅಜ್ಜಿ ಹೇಳ್ತಾರೆ. ಅಜ್ಜಿ ಅವ್ರಿಬ್ರು ಟ್ರೀಟ್ಮೆಂಟ್ ಅಂತ ಹೋಗಿದ್ದಾರೆ, ಏನೋ ಚೆಕಪ್ ಇರುತ್ತೆ, ಬರತ್ ಲೇಟ್ ಆಗುತ್ತೆ ಅಂತ ಇಲ್ಲಿ ಮುರಾರಿ ಹೇಳ್ತಾರೆ. ಇನ್ನು ಮಗುನೇ ಹುಟ್ಟಿಲ್ಲ, ಆ ಟ್ರೀಟ್ಮೆಂಟ್ ಈ ಟ್ರೀಟ್ಮೆಂಟ್ ಅಂತ ಹೇಳಿ ದುಡ್ಡನ್ನ ವಸೂಲಿ ಮಾಡ್ತಿದ್ದಾರೆ ಅಂತ ಅಜ್ಜಿ ಬೈಕೋತಾರೆ. ಹಾಗೆ ಝಾನ್ಸಿ ಹಾಗೂ ಅನಿತಾ ಸೈಕಲ್ ಹೊಡ್ಕೊಂಡು ಹೋಗ್ತಿರ್ತಾರೆ. ಅಲ್ಲೇ ಹಿಂದೆ ರಾಮಾಚಾರಿ ಹಾಗೂ ಚಾರು ಇರ್ತಾರೆ. ಇಲ್ಲಿ ಅನಿತಾ ಕಿವಿಯಿಂದ ಬ್ಲೂಟೂತ್ ಬಿದ್ದೋಗುತ್ತೆ. ಅದನ್ನ ರಾಮಾಚಾರಿ ಗಮನಿಸ್ತಾರೆ. ಇಳ್ಬಿಟ್ಟು ಆ ಬ್ಲೂಟೂತ್ ನ ತನ್ನ ಕಿವಿಗೆ ಹಾಕೋತಾರೆ. ಏನಿದು ರಾಮಾಚಾರಿ ಅಂತ ಇಲ್ಲಿ ಚಾರು ಕೇಳ್ತಿರೆ. ಮೇಡಮ್ ಇದು ಅನಿತಾ ಅವ್ರ ಕಿವಿಯಿಂದ ಬಿದ್ದಿದ್ದು ಬ್ಲೂಟೂತ್ ಅಂತ ರಾಮಾಚಾರಿ ಹಾಕೋತಾರೆ. ಆ ಕಡೆ ಗಣಪ ಹೇಳ್ತಿರ್ತಾರೆ, ನಾನ್ ಹೇಳೋದು ಕೇಳಿಸ್ತಿದ್ಯಾ ಅಂತಿದ್ರೆ ಅಲ್ಲಿರೋ ವ್ಯಕ್ತಿ ಹೇಳ್ತಾರೆ, ಕೇಳಿಸ್ತಿದೆ ಹೇಳಿ ಅಣ್ಣ ಅಂತ ಹೇಳ್ತಾರೆ. ಹಾಗೆ ಅನಿತಾ ಕೇಳಿಸ್ತಿದ್ಯಮ್ಮ ಅಂದ್ರೆ ಇಲ್ಲಿ ರಾಮಾಚಾರಿ ಅದನ್ನ ಕೇಳಿಸ್ಕೋತಾರೆ. ಅನಿತಾ ನೀನ್ ಸ್ವಲ್ಪ ಹಿಂದೆ ಹೋಗಮ್ಮ, ಆ ಝಾನ್ಸಿ ಮುಂದೆ ಹೋಗ್ಲಿ ಅಂತ ಇಲ್ಲಿ ಗಣಪ ಹೇಳ್ತಾರೆ. ಆಮೇಲೆ ನೀನು ಅಲ್ಲಿ ಮುಂದೆ ಹೋಗ್ತಾಳ
ಇರ್ತಾಳಲ್ಲ ಆ ಹುಡುಗಿ ಮೇಲೆ ಅಲ್ಲಿ ಮರದ ಕೊಂಬೆ ಬೀಳಿಸ್ಬಿಡು. ಮರದ ಕೊಂಬೆ ರೆಡಿ ಆಗಿದೆಯಲ್ವಾ ಅಂತ ಇಲ್ಲಿ ಗಣಪ ಹೇಳ್ತೀರಾ. ಹಾ ಸರ್ ರೆಡಿ ಇದೆ ಅಂತ ಆ ವ್ಯಕ್ತಿ ಹೇಳ್ತಾರೆ. ಹಾಗೆ ಮರದ ಮೇಲೆ ಒಂದು ವ್ಯಕ್ತಿ ನಿಂತಿರ್ತಾರೆ. ಅವರು ಒಂದು ಕೊಂಬೆನ ಇಟ್ಕೊಂಡಿರ್ತಾರೆ. ಮರಿಬೇಡ ಕಣು ಅಂತ ಇಲ್ಲಿ ಹೇಳ್ತಿರ್ತಾರೆ. ಹಾ ಸರ್ ಮೊದಲನೇ ಬರೋ ಹುಡುಗಿ ಮೇಲೆ ತಾನೆ ಬೀಳಿಸ್ತೀವಿ ಅಂತ ಆ ವ್ಯಕ್ತಿ ಹೇಳ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಚಾರು ಗಾಡಿನ ಹತ್ತುತ್ತಾರೆ. ಯಾಕೆ ರಾಮಾಚಾರಿ ಇಷ್ಟೊಂದು ಟೆನ್ಷನ್ ಆಗಿದೆಯಾ ಅಂತ ಚಾರು ಹೇಳ್ತಾರೆ. ಅಶೋ ಮೇಡಮ್ ಚಾನ್ಸಿ ಮೇಡಮ್ ಮೇಲೆ ಮರದ ಕೊಂಬೆ ಬೀಳಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ, ಬೇಗ ಬನ್ನಿ ಅಂತ ರಾಮಾಚಾರಿ ಹೇಳ್ತಾರೆ. ಏನ್ ಮಾಡೋದು ಅಂತ ಚಾರು ಹೇಳ್ತಿದ್ರೆ. ಮೊದ್ಲು ಅತ್ತಿ ಮೇಡಮ್ ಆಮೇಲೆ ನೋಡೋಣ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗೆ ಇಲ್ಲಿ ಚಾನ್ಸಿನ ಬೇಕು ನಾ ಬೀಳಿಸ್ಬೇಕು ಅಂತ ಹೇಳಿ ಅನಿತಾ ಕಾಲಲ್ಲಿ ಸೈಕಲ್ ನ ಒದ್ಬಿಡ್ತಾರೆ. ಆಗ ಝಾನ್ಸಿಗೆ ಸ್ವಲ್ಪ ಗ್ರಿಪ್ಪು ಸಿಗೋದಿಲ್ಲ. ಹಾಗೋ ಹೀಗೋ ಮಾಡಿ ಬರ್ತಾರೆ ಝಾನ್ಸಿ. ಆದ್ರೆ ಇಲ್ಲಿ ಅನಿತಾ ಝಾನ್ಸಿನ ತಳ್ಳಿರೋದ್ರಿಂದ ಅನಿತಾ ಮುಂದೆ ಬರ್ತಾರೆ. ಆ ವ್ಯಕ್ತಿ ಯಾವ್ದೋ ಹೆಂಗ್ಸು ಬರ್ತಿದ್ದಾಳೆ, ಅವಳ ಮೇಲೆ ಬೀಳಿಸ್ಬೇಕು ಅಂತ ಹೇಳಿ ಮರದ ಕೊಂಬೆನ ಅನಿತಾ ಮೇಲೆ ಬೀಳಿಸ್ಬಿಡ್ತಾರೆ. ಹಾಗೆ ಇಲ್ಲಿ ಅನಿತಾ ಮರದ ಕೊಂಬೆ ಮೇಲ್ ಬೀಳ್ತಿದ್ದಾಗೆ ಕೆಳಗಡೆ ಕುಸ್ತು ಬಿದ್ದೋಗ್ತಾರೆ. ಇನ್ನೊಂದ್ ಕಡೆ ಝಾನ್ಸಿ ಅದನ್ನೆಲ್ಲ ನೋಡ್ದೆ ಅವ್ರ ಪಾಡ್ಗವರು ಹೊರಟೋಗ್ತಾರೆ. ಝಾನ್ಸಿ ಆ ಕಡೆ ಚಾರುಗಂತೂ ಅಲ್ಲಿ ಅನಿತಾ ಬಿದ್ದಿಲ್ಲ ನೋಡಿ ಭಯ ಶುರು ಆಗುತ್ತೆ. ಅಶೋರಾಮಾಚಾರಿ ಪಾಪ ಅವರು ಬಿದ್ಬಿಟ್ರು ಅಂತ ಚಾರು ಹೇಳ್ತಾರೆ. ಏನ್ ಮೇಡಮ್ ಕೆಟ್ಟವ್ರಿಗೆ ಹಾಗೆ ಆಗ್ಬೇಕು, ಕೆಟ್ಟವ್ರಿಗೆ ಸಹಾಯ ಮಾಡಕ್ ಹೋಗಿ ನಮ್ಗೆ ಯಾವ ಪರಿಸ್ಥಿತಿ ಬಂತು ಗೊತ್ತಲ್ವಾ ನಿಮ್ಗೆ ಅಂತ ರಾಮಾಚಾರಿ ಹೇಳ್ತಾರೆ. ಹೌದು ರಾಮಾಚಾರಿ, ಹಾವಿಗೆ ಕಚ್ಚೋ ಗುಣ ಆದ್ರೆ ಹೂವಿಗೆ ಅರಳೋ ಗುಣ ಅಂತ ಇಲ್ಲಿ ಚಾರು ಹೇಳ್ತಾರೆ. ಪಾಪ ಮೇಡಮ್ ತುಂಬಾ ನರಳಾಡ್ತಿದ್ದಾರೆ, ಬನ್ನಿ ಸಹಾಯ ಮಾಡೋಣ ಅಂತ ರಾಮಾಚಾರಿ ಹೇಳ್ತಾರೆ. ಹಾಗೂ ಚಾರು ಹೂ ಅಂತ ಹೇಳಿ ಹೋಗ್ತಿರ್ತಾರೆ. ಆ ಕಡೆ ಝಾನ್ಸಿ ವಾಪಸ್ಸು ಬರ್ತಾರೆ. ಏನೇ ತುಂಬಾ ಗೋಳಾಡ್ತಿದ್ಯಾ ಅಂತ ಝಾನ್ಸಿ ಹೇಳ್ತಿದೆ. ಆ ಮರದ ಕೊಂಬೆ ನನ್ ಮೇಲೆ ಬಿದ್ಬಿಡ್ತು, ಅದಕ್ಕೆ ಬಿದ್ದೋದೆ. ನಾನು ಬಿದ್ದಿದ್ದಕ್ಕೆ ಕಣೆ ನೀನು ಮುಂದೆ ಹೋಗಿದ್ದು, ಗೆಲ್ತೀನಿ ಅಂತ ತೋರ್ಸಕ್ ಬಂದ ಅಥವಾ ಮೆರೆದು ಉರ್ಸಕ್ ಬಂದ ಅಂತ ಅನಿತಾ ಕೇಳ್ತಾರೆ. ಈ ತರ ಯಾರು ಕಾಲ್ ಮುರ್ಕೊಂಡು ಬಿದ್ದಾಗ ತಾನೇ ಮುಂದೆ ಹೋಗಿ ಗೆದ್ದವಳು ಅಂತ ಹೇಳ್ದವಳಲ್ಲ ಈ ಝಾನ್ಸಿ. ಅನಿತಾ ನಿಂಗೊಂದು ವಿಷಯ ಗೊತ್ತಾ, ನಮ್ ತಾಕತ್ತೇನು ಅನ್ನೋದು ಪ್ರತಿಸ್ಪರ್ಧೆ ಮೇಲೆ ಇರುತ್ತಂತೆ ಹೋಗುತ್ತಂತೆ. ನೀನ್ ಈ ರೀತಿ ಕಾಲ್ ಮುರ್ಕೊಂಡು ಬಿದ್ದಿದ್ರೆ ಈ ಗ್ಯಾಪ್ ಅಲ್ಲಿ ನಾನ್ ಮುಂದೆ ಹೋಗಿ ಗೆದ್ದೆ ಅಂತ ಹೇಳ್ಕೊಳ್ಳೋದು ನಂಗೊಂಚೂರು ಇಷ್ಟ ಇಲ್ಲ. ಅದು ನಿಜವಾದ ಗೆಲುವು ಅಲ್ಲ ಅಂತ ಮೋಸದಾಟನ ಈ ಝಾನ್ಸಿ ಯಾವತ್ತೂ ಆಡೋದು ಇಲ್ಲ. ಅದು ನಾನು, ಆದ್ರೆ ನೀನು ಇನ್ನೊಬ್ಳು ಗಂಡನ ಹುಟ್ಟಿಗೆ ಹಾಕೋಬೇಕು ಅಂತ ನೋಡ್ಕೊತಿದ್ಯಾ. ನೋಡು ಅನಿತಾ, ಹೋಗೋ ದಾರಿ ಯಾವ್ದೇ ಆದ್ರೂ ಕೊನೆಗೆ ಗೆಲ್ಲೋದು ಧರ್ಮದಿಂದ ಹೋದವ್ರೇನೆ. ನೀನು ನನ್ ಜೊತೆನೆ ಬರ್ಬೇಕು, ನನ್ಗೆ ಕಾಂಪಿಟೇಷನ್ ಕೊಡ್ಬೇಕು ಅಂತ ಹೇಳಿ ಝಾನ್ಸಿ ಕೆಳಗಡೆ ಬಿದ್ದಿದಂತ ಅನಿತಾಗೆ ಹೆಲ್ಪ್ ಮಾಡ್ತಾರೆ. ಮರದ ಕೊಂಬೆನ ಸೈಡ್ ಗೆ ಇಡಕ್ ಹೋಗ್ತಾರೆ ಝಾನ್ಸಿ. ಅಷ್ಟೊತ್ತಿಗೆ ಇಲ್ಲಿ ಅನಿತಾ ಕುತಂತ್ರದಿಂದ ಝಾನ್ಸಿ ಸೈಕಲ್ ಅಲ್ಲಿರೋ ಚೈನ್ ನ ಉಲ್ಟಂ ಪಲ್ಟಾ ಮಾಡ್ತಾರೆ. ಅಂದ್ರೆ ಅದು ಗಂಟಾಗೋ ತರ ಮಾಡ್ಬಿಟ್ಟು ಇಲ್ಲಿ ಅನಿತಾ ಏನೋ ಆಗ್ತಿರೋ ತರ ಬರ್ತಾರೆ. ಅಲ್ಲಿ ಆಲ್ ರೈಟ್ ಅಂತ ಕೇಳ್ತೀರಿ, ಐ ಆಮ್ ಪರ್ಫೆಕ್ಟ್ಲಿ ಫೈನ್ ಅಂತ ಹೇಳಿ ಅನಿತಾ ಸೈಕಲ್ ಓಡಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಝಾನ್ಸಿ ಸೈಕಲ್ ಓಡಿಸ್ಬೇಕು ಅಂತ ಹತ್ತುತ್ತಾರೆ. ಅಲ್ಲಿ ಅವ್ರ ಸೈಕಲ್ದು ಚೈನ್ ಫುಲ್ ಗಂಟಾಗ್ಬಿಟ್ಟಿರುತ್ತೆ. ಅಶೋದೇವ್ರೆ ಅಂತ ಇಲ್ಲಿ ಝಾನ್ಸಿ ಹೇಳ್ತಿದೆ. ಅಲ್ಲಿ ರಾಮಾಚಾರಿ ಹಾಗೂ ಚಾರು ಇಲ್ಲಿ ಅನಿತಾ ಕುತಂತ್ರನ ನೋಡಿರ್ತಾರೆ. ಏನಿದು ನನ್ ಸೈಕಲ್ ಸರಿಯಾಗಿ ಇತ್ತಲ್ಲ, ಏನಾಯ್ತು ಅಂತ ಝಾನ್ಸಿ ಹೇಳ್ತಾರೆ. ನೀವು ಅನಿತಾ ಅವ್ರ ಹತ್ರ ಬರೋವರೆಗೂ ಸೈಕಲ್ ಸರಿಯಾಗಿ ಇತ್ತು ಅಂತ ರಾಮಾಚಾರಿ ಹೇಳ್ತಾರೆ. ಹೇಳ್ತಿದ್ದೀರಾ ಅಂತ ಇಲ್ಲಿ ಝಾನ್ಸಿ ಹೇಳ್ತಿದೆ. ಝಾನ್ಸಿ ಅವ್ರೆ ಅನಿತಾ ಅವರು ನಿಮ್ ಸೈಕಲ್ ಚೈನ್ ಕಿತ್ತಾಕ್ಬಿಟ್ಟು ಹೋಗಿದ್ದಾರೆ ರಾಮಾಚಾರಿ ಹೇಳ್ತಾರೆ. ಆಗ ಝಾನ್ಸಿ ಅಂತೂ ಶಾಕ್ ಆಗ್ತಾರೆ. ಆಮೇಲೆ ಇಲ್ಲಿ ರಾಮಾಚಾರಿ ನಾನ್ ಚೈನ್ ಸರಿ ಮಾಡ್ತೀನಿ ಅಂತ ಹೋಗ್ತಾರೆ. ಇಲ್ಲಿ ಚಾರು ಹಾಗೂ ಝಾನ್ಸಿ ಮಾತಾಡ್ತಿರ್ತಾರೆ. ನೋಡಿ, ನೀವು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ನೋಡಿದ್ರಿ, ಅವ್ರು ನಿಮ್ಗೆ ಏನ್ ಮಾಡಿದ್ರು, ಅನ್ಯಾಯನೇ ಮಾಡಿದ್ರು, ಒಟ್ಟಲ್ಲಿ ಕೊನೆಗೆ ಗೆಲ್ಲದು ನೀವು ಅಂತ ಚಾರು ಹೇಳ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಸೈಕಲ್ ನ ಸರಿ ಮಾಡ್ಕೊಡ್ತಾರೆ. ಝಾನ್ಸಿ ಆ ಸೈಕಲ್ ನ ತಗೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಗಣಪ ಅವರ ಕಡೆ ವ್ಯಕ್ತಿಗಳು ಕಾಲ್ ಮಾಡಿ ಹೇಳ್ತಾರೆ, ಈ ತರ ಮುಂದೆ ಹೋಗ್ತಿರೋದು ಅಂತ ಹೇಳ್ತಿದ್ರೆ ಗಣಪ ಅವ್ರಿಗಂತೂ ಟೆನ್ಷನ್ ಆಗುತ್ತೆ. ಹಾಗೆ ಇಲ್ಲಿ ಪಲ್ಲವಿ ಅವರೆಲ್ಲ ಭಯೋದಕ್ಕೆ ಶುರು ಮಾಡ್ತಾರೆ. ಏನ್ ದೊಡ್ಡಪ್ಪ ಇದು, ಈ ಪ್ಲಾನ್ ವರ್ಕ್ ಆಗಿಲ್ವಲ್ಲ, ತಂತಿ ಅಂತ ಹೇಳಿದ್ರಿ, ಆಮೇಲೆ ಮರದ ಕೊಂಬೆ ಅಂತ ಹೇಳಿದ್ರಿ, ಯಾವ ಪ್ಲಾನ್ಗೂ ಆ ಝಾನ್ಸಿ ಭಕ್ತನೇ ಇಲ್ವಲ್ಲ ಅಂತ ಮಂಜುಳಾ ಹೇಳ್ತಾರೆ. ನೀನು ತಲೆ ಕೆಡ್ಸ್ಕೊಬೇಡ ಮಂಜುಳಾ, ನನ್ನ ಹತ್ರ ಇನ್ನೊಂದ್ ಪ್ಲಾನ್ ಇದೆ ಅಂತ ಗಣಪ ಹೇಳ್ತಾರೆ. ಏನ್ರಿ ಅದು ಅಂತ ಲಲಿತಾ ಕೇಳ್ತಿರ್ತಾರೆ. ಅದು ಈ ತುರ್ಕೆ ಪೌಡರ್ ಬರುತ್ತಲ್ಲ ಆ ಪೌಡರ್ ಮತ್ತೆ ಖಾರದ ಪುಡಿ ಪೌಡರ್ ಅಂತ ಗಣಪ ಹೇಳಕ್ ಬರ್ತೀರಿ ರೀ, ಅದಕ್ಕಿಂತ ಒಳ್ಳೆ ಐಡಿಯಾ ನನ್ನ ಹತ್ರ ಇದೆ ಅಂತ ಲಲಿತಾ ಹೇಳ್ತಾರೆ. ಲಲಿತಾ ಸುಮ್ನೆ ನಿಂತ್ಕೊಳ್ಳೆ, ನಾನು ಏನೋ ಪ್ಲಾನ್ ಹೇಳ್ತಿದೀನಿ ಅಂತ ಗಣಪ ಹೇಳ್ತಾರೆ. ಅವೆರಡು ಪೌಡರ್ ನ ಮಿಕ್ಸ್ ಮಾಡಿ ನಾನು ಝಾನ್ಸಿ ಮುಖಕ್ಕೆ ಎರ್ಚಿ ಅಂತ ನಮ್ ಕಡೆ ಹುಡುಗರಿಗೆ ಹೇಳಿದೀನಿ ಅಂತ ಗಣಪ ಹೇಳ್ತಿರೆ. ಇಲ್ಲಿ ಪಲ್ಲವಿ ಹಾಗೂ ಮನೆಯವ್ರಿಗಂತೂ ತುಂಬಾ ಖುಷಿ ಆಗುತ್ತೆ. ಇನ್ನೊಂದ್ ಕಡೆ ರಾಗು ಟೆನ್ಷನ್ ಆಗಿರ್ತಾರೆ. ಯಾಕೋ ರಾಗು ಇಷ್ಟೊಂದು ಟೆನ್ಷನ್ ಆಗಿದ್ಯಾ ಅಂತ ತರುಣ ಕೇಳ್ತಿರೆ. ಏನೋ ಗೊತ್ತಿಲ್ಲ ತರುಣ, ಮನ್ಸಿಗೆ ತುಂಬಾ ಗೊಂದಲ ಆಗ್ತಿದೆ. ಈ ಟಾಸ್ಕ್ ಝಾನ್ಸಿ ಮೇಡಮ್ ಕೇಳ್ತಾರೋ ಏನೋ ನನಗ್ ಬೇಕಾಗಿಲ್ಲ, ಆದ್ರೆ ಇದ್ರಿಂದಾಗಿ ಅವ್ರಿಗೇನಾದ್ರೂ ಅಪಾಯ ಆಗುತ್ತೆ ಅಂತ ನನ್ ಮನ್ಸು ಹೇಳ್ತಾ ಇದೆ. ನಾನು ಝಾನ್ಸಿ ಮೇಡಮ್ ನ ಕಾಪಾಡ್ಕೊಳಕ್ ಹೋಗ್ತೀನಿ ಅಂತ ಹೇಳಿ ರಾಗು ಟೆನ್ಷನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಹಾಗೆ ಗಾಡಿ ಎತ್ತಕ್ಕೆ ಅಂತ ಹೋಗ್ತಾರೆ. ಅಲ್ಲಿ ಕೀ ಇರಲ್ಲ. ಇದೇನು ನನ್ ಗಾಡಿ ಕೀ ಇಲ್ಲೇ ಇಟ್ಟಿದ್ನಲ್ಲ, ಎಲ್ಲೋಯ್ತು ಅಂತ ಹಿಂದೆ ತಿರುಗಿ ನೋಡಿದ್ರೆ ಗಣಪ ಅವರು ಕೀ ಎತ್ಕೊಂಡು ಬರ್ತಾರೆ. ಏನಪ್ಪಾ ರಾಗು, ನಿನ್ ಹೆಂಡತಿನ ಪಚ ಮಾಡಕ್ ಹೋಗ್ತಿದ್ಯಾ, ಏನ್ ಅಷ್ಟೊಂದ್ ಪ್ರೀತಿನ ನಿನ್ ಹೆಂಡತಿ ಮೇಲೆ ಅಂತ ಗಣಪ ಹೇಳ್ತಿರ್ತಾರೆ. ಹಾಗಲ್ಲ ದೊಡ್ಡಪ್ಪ ಅಂತ ಇಲ್ಲಿ ರಾಗು ಹೇಳಕ್ ಬರ್ತಾರೆ. ಹಾಗೂ ಇಲ್ಲ ಹೀಗೂ ಇಲ್ಲ, ಅಲ್ಲಿ ನಮ್ಮ ಹುಡ್ಗಿನೂ ಇದ್ದಾಳೆ ಅಲ್ವಾ ಅನಿತಾ, ಅವಳಿಗೇನಾದ್ರೂ ಕಷ್ಟ ಆಗುತ್ತೆ ಅಂತ ಹೇಳಿ ನಾವ್ ಹೋಗ್ತಿದೀವ, ಇಲ್ಲ ಅಲ್ವಾ, ಇಲ್ಲೇ ಇದೀವಲ್ವಾ, ಹಾಗೆ ನೀನು ಆ ಝಾನ್ಸಿ ನೋಡಕ್ಕೆ ಹೋಗ್ಬಾರ್ದು, ಆತರ ನನ್ ಬಿಡೋದು ಇಲ್ಲ ಅಂತ ಹೇಳಿ ಗಣಪ ಅವರು ಕೀ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಹಾಗೆ ಅಲ್ಲಿ ಗಣಪ ಹುಡುಗ ಇನ್ನೊಬ್ಬ ವ್ಯಕ್ತಿಗೆ ಕಾಲ್ ಮಾಡ್ತಾರೆ. ನನ್ ಫೋಟೋ ಕಳ್ಸಿದೀನಿ ನೋಡು, ಆ ಫೋಟೋದಲ್ಲಿರೋ ಹುಡುಗಿಗೆ ಖಾರದ ಪುಡಿ ಹಚ್ಬೇಕು, ಮಿಸ್ ಮಾಡ್ಬೇಡ ಅಂತ ಹೇಳಿ ಹೇಳ್ತಾರೆ. ಸರಿಯಣ ಅಂತ ಹೇಳ್ತಾರೆ. ಇದನ್ನೆಲ್ಲ ರಾಮಾಚಾರಿ ಹಾಗೂ ಚಾರು ನೋಡ್ತಾರೆ. ಅನಿತಾ ಹಾಗೂ ಈಗ ಮಾಡಿ ಮುಂದೆ ಹೋಗ್ತಿದ್ರೆ ಝಾನ್ಸಿ ಹಿಂದೆ ಬರ್ತಿರ್ತಾರೆ. ಇನ್ನೇನೋ ಖಾರದ ಪುಡಿ ಹಾಗೂ ತುರ್ಕೆ ಪೌಡ್ರು ಹಚ್ಬೇಕು. ಅಷ್ಟೊತ್ತಿಗೆ ಚಾರು ತನ್ನ ಕೈಯಲ್ಲಿದ್ದಂತ ಛತ್ರಿನ ಹಿಡ್ಕೋತಾರೆ. ಹಾಗೆ ಝಾನ್ಸಿ ಪಕ್ಕ ಹೊರಟೋಗ್ತಾರೆ. ಆ ಖಾರದ ಪುಡಿ ಛತ್ರಿಗೆ ಬೀಳುತ್ತೆ. ಆ ಛತ್ರಿಯಿಂದ
ವಾಪಸ್ಸು ಅಲ್ಲಿ ಯಾರು ಖಾರದ ಪುಡಿ ಹಾಕಿದ್ರು ಆ ವ್ಯಕ್ತಿಗೆ ಆ ಖಾರದ ಪುಡಿ ಹಾಗೂ ತುರ್ಕೆ ಪೌಡರ್ ಬೀಳುತ್ತೆ. ಅವು ಆ ವ್ಯಕ್ತಿ ಉರಿ ಉರಿ ತುರ್ಕೆ ಅಂತ ಓದಾಡ್ತಿರ್ತಾರೆ. ಹಾಗೆ ಇಲ್ಲಿ ರಾಮಾಚಾರಿ ಹಾಗೂ ಚಾರುಗೆ ಝಾನ್ಸಿ ಟ್ಯಾಂಕ್ಸ್ ಹೇಳ್ತಾರೆ. ಹಾಗೆ ಝಾನ್ಸಿ ಹಾಗೂ ರಾಘು ಮುಂದೆ ಹೋಗ್ತಾರೆ. ಇಲ್ಲಿ ಗಡಪ ಅವ್ರಿಗೆ ಈ ತರ ಝಾನ್ಸಿ ಅದ್ರಿಂದನೂ ಬಚಾವಾದ್ರು ಅಂತ ಇನ್ಫಾರ್ಮೇಶನ್ ಬರುತ್ತೆ. ಏನ್ ದೊಡ್ಡಪ್ಪ ಎಲ್ಲ ಚಾಲೆಂಜ್ ಇಂದ ಆ ಝಾನ್ಸಿ ಮುಂದೆ ಹೋಗ್ತಿದ್ದಾಳೆ, ಈಗೇನ್ ಮಾಡ್ತೀರಾ ಅಂತ ಇಲ್ಲಿ ಪಲ್ಲವಿ ಹೇಳ್ತಾರೆ. ಅಲ್ಲ ಬಾವ, ಇನ್ನೇನೋ ಅವಳು ಬಾವುಟ ತಗೊಬಂದ್ಬಿಡ್ತಾಳೆ. ಅಕಸ್ಮಾತ್ ಏನಾರು ಅನಿತಾಗಿಂತ ಮುಂಚೆನೆ ಅವಳು ಬಾವುಟ ತಂದ್ರೆ ಏನ್ ಮಾಡೋದು ಅಂತ ಮಂಜುಳಾ ಕೇಳ್ತಿರ್ತಾರೆ. ಮಂಜುಳಾ, ನೀನ್ ತಲೆ ಕೆಡ್ಸ್ಕೊಬೇಡಮ್ಮ, ನಾನು ಅಲ್ಲಿ ಮಾಡಿದೀನಿ ಅಂತ ಇಲ್ಲಿ ಗಡಪ ಹೇಳ್ತಾರೆ. ರೀ, ಅಷ್ಟೆಲ್ಲ ಯಾಕೆ ಪ್ಲಾನ್ ಮಾಡ್ತೀರಾ, ನನ್ ಪ್ಲಾನ್ ಕೇಳ್ರಿ ಅಂತ ಇಲ್ಲಿ ಲಲಿತಾ ಹೇಳ್ತಿರು. ಲಲಿತಾ, ನಾನ್ ಮಾತಾಡ್ಬೇಕಾದ್ರೆ ಅಡ್ಬಾಯ್ ಆಗ್ಬೇಡ, ಸುಮ್ನೆ ನಿಂತ್ಕೋ ಅಂತ ಗಡಪ ಬೈತಾರೆ. ಏನ್ ಪ್ಲಾನ್ ಬಾಬಾ ಅಂತ ಮಂಜುಳಾ ಕೇಳ್ತಾರೆ. ಆ ಬಾವುಟ ಇದೆಯಲ್ಲ ಅಲ್ಲಿ ಹಲ್ಲಿ ಹಾಕಿದೀನಿ ಅಂತ ಗಡಪ ಹೇಳ್ತಾರೆ. ಆಗ ಪಲ್ಲವಿಗಂತೂ ಕೋಪ ಬಂದ್ಬಿಡುತ್ತೆ. ಏನ್ ದೊಡ್ಡಪ್ಪ ನೀವು ಹಲ್ಲಿ ಹಾಕಿದಿರಾ, ಹಲ್ಲಿ ನೋಡಿ ಆ ಝಾನ್ಸಿ ಎದ್ರುಕೋತಾಳ ಅಂತ ಪಲ್ಲವಿ ಕೇಳ್ತೀರಾ. ಹೌದು ಕಣಮ್ಮ, ಎದ್ರುಕೋತಾಳೆ, ನಾನು ಅಲ್ಲಿನ ಇಟ್ಟಿದೀನಿ ಅಂತ ಗಡಪ ಹೇಳ್ತಾರೆ. ಅಲ್ಲ ಬಾಬಾ, ಏನು ನೀವ್ ಅಲ್ಲಿ ಇಟ್ಟಿದ್ರೆ ಅದು ಅವಳು ಹೋಗೋವರೆಗೂ ಅಲ್ಲೇ ಇರುತ್ತಾ ಅಂತ ಮಂಜುಳಾ ಕೇಳ್ತಾರೆ. ಇಲ್ಲ ಮಂಜುಳಾ, ನಾನು ದಾರ ಕಟ್ಟಿ ಫ್ಲಾಗ್ ಹತ್ರ ಇಟ್ಟಿದೀನಿ ಅಂತ ಗಣಪ ಹೇಳ್ತಾರೆ. ಅಲ್ಲ ರೀ, ಕಿರೋ ಅಲ್ಲಿನ ಯಾರು ದಾರ ಕಟ್ಟಿ ಆತರ ಮಾಡ್ತಾರ ಅಂತ ಲಲಿತಾ ಕೇಳ್ತೀರ. ಏನ್ ಲಲಿತಾ, ನಂಗೆ ತಲೆ ಕೆಟ್ಟಿದ್ಯಾ, ನಾನು ಪ್ಲಾಸ್ಟಿಕ್ ಅಲ್ಲಿನ ದಾರ ಕಟ್ಟಿದೀನಿ, ಆ ಜಾನ್ಸಿಗ್ ಮೊದ್ಲೆ ಹಲ್ಲಿ ಅಂದ್ರೆ ಭಯ ಅಂತ ಗಡಪ ಹೇಳ್ತಾರೆ. ಎಲ್ಲರಿಗೂ ಖುಷಿ ಆಗುತ್ತೆ. ಈ ಪ್ಲಾನ್ ನ ಸಂಗೀತ ಕೇಳಿಸ್ಕೊತಾರೆ. ಸಂಗೀತ ಹೋಗಿ ರಾಘು ಹಾಗೂ ತರುಣ ಹತ್ರ ಹೇಳ್ತಾರೆ. ಅಲ್ಲ ಅಣ್ಣ, ಇಲ್ಲೂ ಕುತಂತ್ರ ಮಾಡ್ಬಿಟ್ಟಲ್ಲ ನಮ್ಮನೆಯವರು ಅಂತ ಸಂಗೀತ ಹೇಳ್ತೀರ. ಏನ್ ಸಂಗೀತ, ಡ್ಯಾನ್ಸಿ ಮೇಡಮ್ ಆ ಹಲ್ಲಿಗೆ ಎದ್ರುಕೋತಾರೆ ಅಂತ ಅನ್ಕೊಂಡಿದ್ಯಾ ಅಂತ ಇಲ್ಲಿ ರಾಘು ಕೇಳ್ತಾರೆ. ಹೌದಣ್ಣ, ಅದ್ಕೆಗೆ ಹಲ್ಲಿ ಅದೇ ತುಂಬಾ ಭಯ ಅಲ್ವಾ ಅಂತ ಸಂಗೀತ ಕೇಳ್ತಿರ್ತಾರೆ. ಹೌದು ಸಂಗೀತ, ನಿನ್ ಮಾತ್ ನಿಜ, ಅವ್ರಿಗೆ ಭಯ ಇರ್ಬೋದು, ಆದ್ರೆ ಅವ್ರಿಗೆ ಆ ಹಲ್ಲಿಗಿಂತ ಹೆಚ್ಚಾಗಿ ನನ್ನನ್ನ ಉಳಿಸ್ಕೋಬೇಕು, ಹಾಗೆ ಈ ಟಾಸ್ಕ್ ಅಲ್ಲಿ ಗೆಲ್ಬೇಕು ಅನ್ನೋ ಛಲ ಅವ್ರಿಗಿದೆ. ಅದ್ರ ಮುಂದೆ ಆ ಹಲ್ಲಿ ಯಾವ ಲೆಕ್ಕನೂ ಇಲ್ಲ ಅಂತ ಇಲ್ಲಿ ಹಾಗೂ ಹೇಳ್ತಾರೆ. ಹಾಗೆ ಇಲ್ಲಿ ಝಾನ್ಸಿ ಹಾಗೂ ಅನಿತಾ ಲಾಸ್ಟ್ ಪಾಯಿಂಟ್ ಗೆ ಬಂದು ರೀಚ್ ಆಗ್ತಾರೆ. ಅಲ್ಲಿ ಫ್ಲಾಗ್ ನ ಎತ್ಕೋತಾರೆ. ಇನ್ನೇನು ಝಾನ್ಸಿ ಫ್ಲಾಗ್ ನ ಎತ್ಕೋಬೇಕು, ಅಲ್ಲಿರೋದ್ ನೋಡಿ ಝಾನ್ಸಿ ಭಯ ಪಡ್ತಿರ್ತಾರೆ. ಇಲ್ಲ, ನನ್ ರಾಘು ಉಳಿಸ್ಕೋಬೇಕು ಅಂದ್ರೆ ನಾನು ಇದಕ್ಕೆಲ್ಲ ಭಯ ಪಡ್ಬಾರ್ದು, ಆಫ್ಟರ್ ಆಲ್ ಇದು ಒಂದ್ ಅಲ್ಲಿ ಅಂತ ಹೇಳಿ ಝಾನ್ಸಿ ಕೊನೆಗೂ ಫ್ಲಾಗ್ ನ ತಗೋತಾರೆ. ಝಾನ್ಸಿ ಹಾಗೂ ಅನಿತಾ ಫ್ಲಾಗ್ ತಗೊಂಡು ವಾಪಸ್ಸು ಬರ್ತಿರ್ತಾರೆ. ಸಂಚಿಕೆ ಮುಕ್ತ ಆಗಿರುತ್ತೆ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.